ಪ್ರತಿದಿನವೂ ಹೊಸ ಅವಕಾಶ ಅದನ್ನು ಹುರುಪಿನಿಂದ ಸಕಾರಾತ್ಮಕವಾಗಿ ಸ್ವೀಕರಿಸು. ಹಾಯ್, ವೆಲ್ಕಮ್ ಟು ಡೇ 11 ಆಫ್ 21 ಡೇಸ್ ಚಾಲೆಂಜ್ ಸೀರೀಸ್. ನಮ್ಮಲ್ಲಿ ಈಗ ಒಳ್ಳೆ ಚಳಿ, ಸೊ ಬೆಳಿಗ್ಗೆ ಏನಾದ್ರು ಬಿಸಿ ಬಿಸಿ ರುಚಿಯಾಗಿರ್ಲಿ ಅಂತ ಹೇಳಿ ಅಕ್ಕಿ ರೊಟ್ಟಿ ಮಾಡ್ತಿದ್ದೇನೆ. ಪ್ರತಿ ಸಲ ನಾನು ಸೊಪ್ಪುಗಳಿದ್ರೆ ಅದನ್ನ ಸೇರಿಸಿ ಮಾಡ್ತಿದ್ದೆ. ಇವತ್ತು ಏನು ಬೇಡ, ಸಿಂಪಲ್ ಆಗಿರ್ಲಿ ಅಂತ ಹೇಳಿ ಈರುಳ್ಳಿ, ಹಸಿಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಮಾಡಿದ್ದು. ಬಾಳೆ ಎಲೆಯಲ್ಲಿ ತಟ್ಟಿದ್ರೆ ಅಂತೂ ಇನ್ನೂ ರುಚಿ ಜಾಸ್ತಿ. ಈ ತರ ಬಿಸಿ ಬಿಸಿ ರೊಟ್ಟಿಯನ್ನು ಸೀದಾ ಕಾವಲಿಂದ ತಟ್ಟೆಗೆ ಹಾಕೊಂಡು ಸ್ವಲ್ಪ ತುಪ್ಪ ಅಥವಾ ಚಟ್ನಿ ಅವ್ರ ಉಪ್ಪಿನಕಾಯಿ ಏನಾದ್ರೂ ಇದ್ರೆ ಅದ್ರ ಜೊತೆ ಸೇರಿಸ್ಕೊಂಡು ತಿಂದ್ರೆ ರುಚಿಯಾಗಿರ್ತದೆ. ನನ್ಗೂ ಹೇರ್ ಫಾಲ್ ಪ್ರಾಬ್ಲಮ್ ಉಂಟು. ಸ್ನಾನಕ್ಕಿಂತ 1 ಅವರ್ ಮೊದಲು ಆಯಿಲಿಂಗ್ ಮಾಡಿ ಮತ್ತೆ ಶಾಂಪೂ ಮಾಡ್ತೇನೆ. ಕೂದಲು ಸ್ವಲ್ಪ ಸ್ಮೂತ್ ಆಗಿರ್ತದೆ. ಮಧ್ಯಾಹ್ನಕ್ಕೆ ಬೇಗ ಏನಾದ್ರೂ ಒಂದು ಪಲ್ಯ ಮಾಡುವ ಅಂತ ಹೇಳಿ ತೊಂಡೆಕಾಯಿ ಪಲ್ಯ ಮಾಡಿದ್ದು. ಉಪ್ಪು, ಹುಳಿ, ಖಾರ, ಬೆಲ್ಲ, ಅರಿಶಿನ ಹಾಕಿ ಕುಕ್ ಮಾಡಿ ಕೊನೆಯಲ್ಲಿ ಸಾಸಿವೆ ಮತ್ತೆ ಕರಿಬೇವಿನ ಒಗ್ಗರಣೆ ಹಾಕಿದ್ದು. ಇದು ಕೂಡ ಸಿಂಪಲ್ ಆಗಿ ರುಚಿಯಾಗಿರ್ತದೆ. ಒಂದಷ್ಟು ಕೆಲಸಗಳಿಂದ ನಾನು 2 ಡೇಸ್ ಇಂದ ವರ್ಕೌಟ್ ಏನು ಮಾಡ್ಲಿಲ್ಲ. ಜಸ್ಟ್ ವಾಕ್ ಮಾಡ್ತಿದ್ದೆ. ಹೇಳುವಷ್ಟು ವಾಕಿಂಗ್ ಕೂಡ ಏನ್ ಮಾಡ್ಲಿಲ್ಲ. ನಾಳೆಯಿಂದ ಡೆಫಿನೆಟ್ಲಿ ವಾಪಸ್ ಟ್ರ್ಯಾಕಿಗೆ ಬರ್ತೇನೆ. ಸಂಜೆದೊಂದಷ್ಟು ನನ್ನ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ರಾತ್ರಿ ಆದ್ರೂ ಕೂಡ ನಂದು ಹೇರ್ ಡ್ರೈ ಆಗಿರ್ಲಿಲ್ಲ, ಹಾಗಾಗಿ ಹೇರ್ ಡ್ರೈಯರ್ ಯೂಸ್ ಮಾಡ್ತಾ ಇದ್ದೇನೆ. ಡೈಲಿ ಯೂಸ್ ಮಾಡುದಿಲ್ಲ, ಕೂದ್ಲಿಗೆ ಒಳ್ಳೇದಲ್ಲ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.